ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರೋದು ಖಚಿತ. ಪಿಎಂ ಕಿಸಾನ್ ಯೋಜನೆಯ ಮುಂದಿನ ಕಂತಿನ ಹಣ ಯಾವಾಗ? ಮೊದಲು ಒಂದು ಕ್ಲಿಯರ್ ಮಾತು ಹೇಳಬೇಕು ಸ್ನೇಹಿತರೆ. ಪಿಎಂ ಕಿಸಾನ್ 21ನೇ ಕಂತಿನ ಹಣ ಈಗಾಗಲೇ ಬಹುತೇಕ ಎಲ್ಲಾ ಅರ್ಹ ರೈತರ ಖಾತೆಗೆ ನವೆಂಬರ್ ತಿಂಗಳಲ್ಲಿ ಜಮಾ ಆಗಿದೆ. ಇದೀಗ ಎಲ್ಲಾ ರೈತರು ಕಾಯ್ತಿರೋದು 22ನೇ ಕಂತಿನ ಹಣಕ್ಕಾಗಿ. ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ 22ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹೊಸ ವರ್ಷಕ್ಕೆ ಹಣ ಜಮಾ ಆಗುತ್ತಾ ಇಲ್ವಾ, ಹಣ ಹೆಚ್ಚಳ ಸಾಧ್ಯತೆ ಇದೆಯಾ, ಸರ್ಕಾರ ಬಜೆಟ್ನಲ್ಲಿ ಎಷ್ಟು ಹಣ ಮೀಸಲಿಟ್ಟಿದೆ, ಎಲ್ಲವನ್ನೂ ಸರಳವಾಗಿ ಹೇಳ್ತೀನಿ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ. ಪಿಎಂ ಕಿಸಾನ್ ಯೋಜನೆಯ ಒಂದು ಸಣ್ಣ ಪರಿಚಯ. ಸ್ನೇಹಿತರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೇಂದ್ರ ಸರ್ಕಾರ ರೈತರ ಕಲ್ಯಾಣಕ್ಕಾಗಿ ತಂದಿರುವ ಅತ್ಯಂತ ಪ್ರಮುಖ ಯೋಜನೆಗಳಲ್ಲಿ ಒಂದು. ಈ ಯೋಜನೆಯ ಮೂಲಕ ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ, ಕೃಷಿ ಮಾಡುವ ಕುಟುಂಬಗಳಿಗೆ ನೇರವಾಗಿ ಆರ್ಥಿಕ ಸಹಾಯ ಸಿಗ್ತಿದೆ. ಈ ಯೋಜನೆಯಡಿ ಪ್ರತಿ ವರ್ಷ 6,000 ರೂಪಾಯಿ 3 ಕಂತುಗಳಲ್ಲಿ, ಪ್ರತಿ ಕಂತಿಗೆ 2,000 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಿದೆ. ರೈತರಿಗೆ ನೇರ ಸಹಾಯ ಸಿಗೋ ಯೋಜನೆ. 22ನೇ ಕಂತಿನ ಹಣ ಯಾವಾಗ ಬರುತ್ತೆ? ಪಿಎಂ ಕಿಸಾನ್ 22ನೇ ಕಂತಿನ ಹಣ ಯಾವಾಗ ಅಂದ್ರೆ, ಲಭ್ಯವಿರುವ ಅಧಿಕೃತ ಮಾಹಿತಿಯ ಪ್ರಕಾರ 2024ನೇ ಫೆಬ್ರವರಿ ಮೊದಲ ಅಥವಾ 2ನೇ ವಾರದಲ್ಲಿ 22ನೇ ಕಂತಿನ 2,000 ರೂಪಾಯಿ ಹಣ ಅರ್ಹ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗುವ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಿದೆ. ಹಾಗೇನೆ ಈ ಕೆವೈಸಿ ಕಂಪ್ಲೀಟ್ ಇರಬೇಕು, ಬ್ಯಾಂಕ್ ಲಿಂಕಿಂಗ್ ಆಗಿರ್ಬೇಕು, ಲ್ಯಾಂಡ್ ರೆಕಾರ್ಡ್ಸ್ ಕ್ಲಿಯರ್ ಇರಬೇಕು. ಇವುಗಳಿಲ್ಲದಿದ್ದರೆ ಹಣ ಹೋಲ್ಡ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಪಿಎಂ ಕಿಸಾನ್ ಹಣ ಹೆಚ್ಚಳ ಆಗುತ್ತಾ? ಇದು ಬಹಳಷ್ಟು ರೈತರು ಕೇಳ್ತಿರೋ ಪ್ರಶ್ನೆ. ಇದೀಗ ಪಿಎಂ ಕಿಸಾನ್ ಯೋಜನೆಯಲ್ಲಿ ವರ್ಷಕ್ಕೆ 6,000 ರೂಪಾಯಿ ಕೊಡಲಾಗ್ತಿದೆ. ಆದ್ರೆ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಇತ್ತೀಚಿನ ಬಜೆಟ್ ನೋಡಿದ್ರೆ 2024-25 ಆರ್ಥಿಕ ವರ್ಷಕ್ಕೆ 60,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ರು. ನಂತರ ಅದನ್ನ 63,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇದು ಏನು ಸೂಚಿಸುತ್ತದೆ ಅಂದ್ರೆ, ಸರ್ಕಾರ ರೈತ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಿದೆ. ಮುಂದಿನ ದಿನಗಳಲ್ಲಿ ಪಿಎಂ ಕಿಸಾನ್ ಹಣ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಆದ್ರೆ ಸ್ನೇಹಿತರೆ, ಹಣ ಹೆಚ್ಚಳ ಬಗ್ಗೆ ಇನ್ನೂ ಅಧಿಕೃತ ಘೋಷಣೆ ಬಂದಿಲ್ಲ. ಆದ್ದರಿಂದ ವದಂತಿಗಳಿಗೆ ನಂಬಿಕೆ ಇಡಬೇಡಿ. ಮುಖ್ಯ ಸೂಚನೆ ರೈತರಿಗೆ: 22ನೇ ಕಂತಿನ ಹಣ ತಪ್ಪದೇ ಬರಬೇಕಂದ್ರೆ ನಿಮ್ಮ ಈ ಕೆವೈಸಿ ಚೆಕ್ ಮಾಡಿ, ಬ್ಯಾಂಕ್ ಖಾತೆ ಆಕ್ಟಿವ್ ಇದೆಯಾ ನೋಡಿ, ಆಧಾರ್ ಲಿಂಕಿಂಗ್ ಕನ್ಫರ್ಮ್ ಮಾಡಿ. ಇದರಲ್ಲಿ ಸಮಸ್ಯೆ ಇದ್ರೆ ನಿಮ್ಮ ಹತ್ತಿರದ ಸಿಎಸ್ಸಿ ಸೆಂಟರ್, ಕೃಷಿ ಕಚೇರಿ, ತಾಲೂಕು ಆಫೀಸ್ಗೆ ಹೋಗಿ ತಿದ್ದುಪಡಿ ಮಾಡಿಸಬಹುದು. ಸ್ನೇಹಿತರೆ, ಪಿಎಂ ಕಿಸಾನ್ 22ನೇ ಕಂತಿನ ಹಣ ಫೆಬ್ರವರಿಯಲ್ಲಿ ಬರೋ ಸಾಧ್ಯತೆ ಇದೆ. ಹಣ ಹೆಚ್ಚಳ ಸಾಧ್ಯತೆ ಇದೆ, ಆದರೆ ಅಧಿಕೃತ ಮಾಹಿತಿ ಬಂದ ಮೇಲೆ ಮಾತ್ರ ನಂಬಬೇಕು. ಈ ಮಾಹಿತಿ ನಿಮ್ಮ ಮನೆಯ ರೈತರಿಗೆ ಉಪಯೋಗ ಆಗ್ತಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಸರ್ಕಾರಿ ಯೋಜನೆ ಅಪ್ಡೇಟ್, ರೈತರ ನಿಜವಾದ ಮಾಹಿತಿ, ಯಾವುದೇ ಫೇಕ್ ನ್ಯೂಸ್ ಇಲ್ಲ. ಇನ್ನಷ್ಟು ಮಾಹಿತಿಗಾಗಿ ಇನ್ಫೋಹಬ್ 360 ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.